ಎಲ್ಲ ಸುಳ್ಳು. ನಾನು ಸುಳ್ಳು, ನೀನು ಸುಳ್ಳು, ಅವನು ಸುಳ್ಳು, ಇವನು ಸುಳ್ಳು, ಬ್ರಹ್ಮಗೀಚಿದ ಹಣೆಬರ ಸುಳ್ಳು, ಸೃಷ್ಟಿಕರ್ತ ಅವ ಮೊದಲೇ ಸುಳ್ಳು, ಸುಳ್ಳೇ ಸುಳ್ಳು, ಈ ಭೂಮಿ ಮೇಲೆ ಎಲ್ಲ ಸುಳ್ಳು. ಈ ಮಾತು ಈಗಂತರೂ ಪಕ್ಕ ಶೂಟ್ ಆಗ್ತಾ ಇದೆ. ಆವಾಗ ಬಂದಂಥ ಫಿಲಿಮ್ ಸಾಂಗು ಯಾರು ನಿಜ ಹೇಳ್ತಾ ಇದ್ದಾರೋ ಸುಳ್ಳು ಹೇಳ್ತಾ ಇದ್ದಾರೋ ಎಲ್ಲವನ್ನ ಕುಲಂಕುಷವಾಗಿ ಪರಿಶೀಲಿಸಿ ನೋಡುವಂಥ ಸಮಯ ಬರ್ತಾ ಇದೆ. ಎದುರುಗಡೆ ಕೂಡಿಸ್ಕೊಂಡು ಸತ್ಯವನ್ನು ಚೆಕ್ ಮಾಡಿದ್ರೂ ಸುಳ್ಳೇ ಸುಳ್ಳು, ನಾನು ಹೇಳೋದೆಲ್ಲ ಸುಳ್ಳೇ ಸುಳ್ಳು ಅಂತೇಳಿ ಒಪ್ಕೊಳ್ಳೇ ಇಲ್ಲ ಕೊನೆಗೂ. ಆದರೂ ಅಲ್ಲಿ ಸ್ವಾರಿ ಅಂತ ಕೇಳಿದ್ರು. ರಿಯಲ್ ಆಗಿ ಅವರು ಮಾಡಿರೋದು ಸಾಧನೆ ಸತ್ಯನ, ಅವ್ರು ಕಂಡುಹಿಡಿದಿರೋದು ಡ್ರೋನ್ ಅಂತೇಳಿ ಫೋಟೋ ತೋರಿಸಿದ್ರು. ಅದು ನಿಜವಾಗ್ಲೂ ಡ್ರೋನ್ ಫೋಟೋ ಅವ್ರದ್ದೇನಾ ಅನ್ನೋದನ್ನು ಫ್ಯಾಕ್ಟ್ ಚೆಕ್ ಮಾಡಿದ್ರೆ ಆ ಮಾಧ್ಯಮದಲ್ಲಿ ಯಾರು ಫ್ಯಾಕ್ಟಾಗಿ ಇಂಟರ್ವ್ಯೂ ತೊಗೊಂಡಿದ್ದಾರೋ ಅವರೇ ಹೇಳ್ತಾರೆ ಅದು ಪಕ್ಕಾ ಸುಳ್ಳು, ಅವರು ಡ್ರೋನ್ ಫೋಟೋ ತೋರಿಸಿದ್ದು ಸುಳ್ಳೇ ಸುಳ್ಳು ಅಂತ ಹೇಳ್ತಾರೆ. ಅವ್ರದ್ದೇ ಅಲ್ಲ ಅನಿಸುತ್ತೆ ಅದು. ಆ ರೀತಿಯಲ್ಲಿ ಮೊಬೈಲಲ್ಲಿ ಎಲ್ದೋ ಫೋಟೋನ ಅವರು ತಮ್ಮದಂತ ಹೇಳ್ತಾರೆ. ಬೇಕಾದರೆ ನೀವು ಆ ಯೂಟ್ಯೂಬ್ ಚಾನಲ್ನ ಲಿಂಕ್ ಕೆಳಗಡೆ ಹಾಕಿರ್ತೀನಿ. ನಿನ್ನೆ ನೀವು ಯಾರು ಇಂಟರ್ವ್ಯೂ ನೋಡಿದಿರೋ ಅವರ ಇಂಟರ್ವ್ಯೂ ಮಾಡಿದವರು ಒಂದು ಚಾನಲ್ ಇದೆ, ಯೂಟ್ಯೂಬ್ ಚಾನಲ್. ಅವರು ಇಂಟರ್ವ್ಯೂ ಆದಮೇಲೆ ಬಂದು ಜನರಿಗೆ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ. ಡ್ರೋನ್ ಪ್ರತಾಪ್ ಏನು ಸಂದರ್ಶನದ ನಂತರ ಅಂತೇಳಿ ಸರಿಯಾದ ಎಲ್ಲರ ಅನುಮಾನಕ್ಕೆ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಒಬ್ಬರು ಇಂಟರ್ವ್ಯೂ ತೊಗೊಂಡಿದ್ದವರೇ ನೇರವಾಗಿ ಸತ್ಯವನ್ನು ನೋಡಿದವರೇ ಸತ್ಯವಾಗಿ ಹೇಳಿದ್ದಾರೆ. ಈ ಡ್ರೋನ್ ಪ್ರತಾಪ್ ಅವರು ತಾವು ಮಾಡಿರುವ ಸಾಧನೆಯನ್ನು ಮಾಡದೇ ಇರೋದನ್ನು ಮಾಡಿದ್ದೀನಿ ಅಂತ ಹೇಳಿದ್ರು. ಮಾತಾಡುವ ಭರಾಟೆಯಲ್ಲಿ ಅಂಕೆ ಸಂಖ್ಯೆಗಳು ತಪ್ಪಾಗಿವೆ ವಿನಃ ನಾನು ಮಾಡಿದ್ದು ಸಾಧನೆ ಸುಳ್ಳಲ್ಲ ಅಂತೇಳಿ ಹೇಳ್ಕೊಂಡ್ರು. ಎಷ್ಟೋ ಪಾಸ್ಪೋರ್ಟ್ಗಳಿವೆ ಅಂತ ಹೇಳಿದ್ರು, ಮತ್ತು ಅದನ್ನು ಚೇಂಜ್ ಮಾಡಿದ್ರು. ಎಷ್ಟೋ ನಿಮಿಷ ಹೋಗಿದ್ದೀನಿ ಅಂತ ಹೇಳಿದ್ರು, ಅದನ್ನು ಚೇಂಜ್ ಮಾಡಿದ್ರು. ಬೇರೆಯವರೆಲ್ಲರೂ ಅವ್ರ ಬಗ್ಗೆ ಈ ಟೆಕ್ನಾಲಜಿ ಬಗ್ಗೆ ಸಂಬಂಧಪಟ್ಟದ್ದು ಕೇಳಿದಾಗ ನಾನು ನಿಮಗೆ ಮೇಲ್ ಮಾಡಿ ತಿಳಿಸ್ತೀನಿ, ಮೇಲ್ ಮುಖಾಂತರ ಗೊತ್ತು ಮಾಡಿಸ್ತೀನಿ, ನಾನು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ, ಹಾಗೆ ಹೀಗೆ ಏನೆಲ್ಲ ಹೇಳಿದ್ರು. ಒಟ್ಟ ಅವ್ರು ಬಿಟ್ಕೊಡ್ಲಿಲ್ಲ ಏನು. ಮೊದಲು ಏನು ಹೇಳಿದ್ರು ಅದೇ ಥರನೇ ಈಗ ಹೇಳಿದ್ರು, ನಾನು ಸಾಧನೆ ಮಾಡ್ತಾ ಇದ್ದೀನಿ, ಮಾಡ್ತೀನಿ. ಅವಾಗವಾಗ ಅವ್ರಿಗೆ ಪಾಸಿಟಿವ್ ಕರೆಗಳು ಬಂದು ಅವ್ರು ಸಾಧನೆ ಮಾಡ್ತಾ ಇದ್ದಾನೆ, ಚಿಕ್ಕ ಹುಡುಗ ಮಾಡೋಕ್ಕೆ ಬಿಡಿ ಅಂತೇಳಿ. ಹಾಗೆ ಕೀರ್ತಿಯವರಿಗೂ ಸಹ ಅವರನ್ನು ಕೂಡಿಸ್ಕೊಂಡು ಇಂಟರ್ವ್ಯೂ ಮಾಡ್ತಾ ಇದ್ದಾರೆ ವಿನ ಇಂಟರಗೇಟಿವ್ ಮಾಡ್ತಾ ಇಲ್ಲ ಅಂಥೇಳಿ ಒಂದು ಅಲ್ಲಿ ಎಲ್ಲರ ಮುಖಾಂತರ ಗೊತ್ತಾಗುತ್ತೆ. ಒಬ್ಬ ವ್ಯಕ್ತಿಯನ್ನು ಕರೆಸಿಕೊಂಡಾಗ ಅವರ ಮುಖಾಂತರನೇ ಎಲ್ಲವನ್ನ ಹೊರಗೆ ತೆಗೆಯೋಕ್ಕೆ ಪ್ರಯತ್ನ ಪಟ್ಟರು. ಅದು ಎಲ್ಲರಿಗೂ ಮೆಚ್ಚುಗೆ ಆಗ್ತಾ ಇದೆ. ಒಬ್ಬ ವ್ಯಕ್ತಿಯ ಮೇಲೆ ಸುಳ್ಳು ಹೇಳಿದ್ದಾನೆ, ಸುಳ್ಳು ಆಪಾದನೆಗಳಿದ್ದಾವೆ ಅವ್ರ ಮೇಲೆ ಅಂತೇಳಿ ಸತ್ಯವನ್ನು ಬಯಲು ತರೋಕ್ಕೆ ರೇಗಾಡಲಿಲ್ಲ, ಕೂಗಾಡಲಿಲ್ಲ, ಕಿರ್ಚಾಡಲಿಲ್ಲ. ನೀಟಾಗಿ ನಯವಾಗಿ ಎಲ್ಲ ಸತ್ಯವನ್ನು ಬಯಲು ತರೋಕ್ಕೆ ಪ್ರಯತ್ನ ಪಟ್ಟರು. ಆದರೆ ಅಲ್ಲಿ ಎದುರುಗಡೆ ಕೂತ್ಕೊಂಡೇ ಸತ್ಯವನ್ನು ಹೊರಗಾಕಿಬಿಟ್ರು. ಇಂಟರ್ವ್ಯೂ ಮಾಡುವ ಸಮಯದಲ್ಲಿ ಯಾವುದನ್ನು ನೇರವಾಗಿ ಕೇಳಬೇಕು ಕೇಳಬಾರ್ದು ಅನ್ನೋದು ಆ ಸಮಯದಲ್ಲಿ ಇರದೇ ಇರೋದರಿಂದ ಅಲ್ಲೇನು ಪ್ರೂಫ್ ಇದೆ ಅವರ ಮಾತಿನ ವಿಡಿಯೋಗಳನ್ನೇ ಪ್ಲೇ ಮಾಡಿ ಅವರು ತೋರಿಸಿರುವಂಥ ಫೋಟೋಗಳಿಗೆ ಜನರ ಅಭಿಪ್ರಾಯದ ಪ್ರಕಾರ ಪ್ರಶ್ನೆಗಳನ್ನು ಕೇಳಿದರು. ಅಲ್ಲಿ ಸತ್ಯತೆಯನ್ನು ನಾವೇ ಅರ್ಥ ಮಾಡ್ಕೊಳ್ಳೋಕ್ಕೆ ಆ ರೀತಿಯಲ್ಲಿ ಆ ಪ್ರೋಗ್ರಾಮ್ ಅರೇಂಜ್ ಆಗಿತ್ತು. ಅಲ್ಲಿ ಸುಳ್ಳುನೋ ಅಂತ ಹೇಳೋಕ್ಕಾಗಲ್ಲ, ಸತ್ಯನೋ ಅಂತ ಹೇಳೋಕ್ಕಾಗಲ್ಲ. ಎಲ್ಲವನ್ನು ಡ್ರೋನ್ ಪ್ರತಾಪ್ ಅವರ ಕಡೆಯಿಂದನೇ ಹೇಳಿಸೋಕೆ ಪ್ರಯತ್ನ ಪಟ್ಟರು. ಅವ್ರು ಏನೇನು ಮೆಡಲ್ಗಳು ತೋರಿಸಿದ್ದಾರೆ, ಸರ್ಟಿಫಿಕೇಟ್ ತೋರಿಸಿದ್ದಾರೆ, ಅವೆಲ್ಲವನ್ನು ಶೋ ಮಾಡಿದ್ರು. ಅವು ನಾವು ನೋಡಿ ಅದು ಅವರೆಲ್ಲ ತೋರಿಸಿದ ಸರ್ಟಿಫಿಕೇಟು ಮತ್ತು ಮೆಡಲ್ ರಿಯಲ್ ಅಂತ ಚೆಕ್ ಮಾಡಿದ್ರೆ ಮತ್ತೆ ಅಲ್ಲೆಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕು. ಒಂದು ಇಂಟರ್ನ್ಯಾಷನಲಲ್ಲಿ ನಡೆದಿರುವಂಥ ಪ್ರೋಗ್ರಾಮ್ನ ಎಕ್ಸಿಬಿಷನಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗುತ್ತಂದರೆ ತಿಳ್ಕೊಳ್ಳಿ. ಇವರವರು ಬಟ್ಲರ್ ಇಂಗ್ಲೀಷ್ ಅಂತ ಹೇಳ್ತಾರೆ, ಎಲ್ಲೆಲ್ಲೋ ಸ್ಪೀಚು ಲೆಕ್ಚರಿಂಗ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ, ಟೀಚಿಂಗ್ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ನಂಬೋಕ್ಕೆ ಸಾಧ್ಯನಾ? ಅವರೇ ಒಂದು ಪ್ರಮಾಣ ಪತ್ರ ಕೊಡೋಕ್ಕೆ ಇವರೇ ಸ್ಪೆಲ್ಲಿಂಗ್ ಬರೆದು ಕೊಡ್ತಾರಂತಂದರೆ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ದವ್ರಿಗೆ ಇಂಗ್ಲೀಷ್ ಗೊತ್ತಿಲ್ಲ ಅಂತ ಅನಿಸುತ್ತೆ. ಅದಕ್ಕಾಗಿ ಇವ್ರು ಡ್ರೋನ್ ಪ್ರತಾಪ್ ಅವರು ಪಂಡಿತರಲ್ವ, ಇವ್ರು ಬರೆದು ಕೊಟ್ಟಿದ್ದಕ್ಕೆ ಅವ್ರು ಬರೆದು ಅದೇ ಸ್ಪೆಲ್ಲಿಂಗನ್ನು ಹಾಕಿದ್ರು. ಇದೇ ಇರ್ಬೋದು ವೆಹಿಕಲ್, ಅವ್ರಿಗೆ ಬಿಟ್ಟಿದ್ದು. ಇನ್ನೂ ಮುಂದೆ ಅದೇನೋ ಡ್ರೋನ್ ಕಂಡುಹಿಡಿದು ಎಲ್ಲರ ಮುಂದೆ ಫ್ಲೈ ಮಾಡಿ ತೋರಿಸ್ತೀನಿ ಅಂತೇಳಿ ಪೆಂಡಿಂಗ್ ಇಟ್ಟು ಹೋಗ್ಬಿಟ್ರು. ಇಲ್ಲಿ ಪರ ವಿರೋಧ ಬೇಡ,
ಆದರೆ ಅವ್ರು ಏನು ಹೇಳಿದರು ಆ ಸತ್ಯತೆಯನ್ನು ಇಂಟರ್ವ್ಯೂ ಮಾಡಿದವ್ರು ನಿನ್ನೆ ಇದೇನೆ ಯಾರು ಇಂಟರ್ವ್ಯೂ ಮಾಡಿದ್ರು ಡ್ರೋನ್ ಪ್ರತಾಪ್ ಅವ್ರನ್ನ, ಅವರೇ ತಮ್ಮ ಚಾನಲ್ನಲ್ಲಿ, ಅವರ ಸ್ವಂತ ಯೂಟ್ಯೂಬ್ ಚಾನಲ್ನಲ್ಲಿ ಸಂದರ್ಶಿಸಿದ ನಂತರ ಡ್ರೋನ್ ಪ್ರತಾಪ್ ಅವರ ಸಂದರ್ಶಿಸಿದ ನಂತರ ಏನಾಯಿತು ಏನು ಅಂತೇಳಿ ಒಂದು ಟೈಟ್ಲ್ ಕೊಟ್ಟು ಹಾಕಿದ್ದಾರೆ. ಆ ವಿಡಿಯೋ ನೋಡಿ, ಬೇಕಾದರೆ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಚೆಕ್ ಮಾಡಿ ನೋಡಿ. ಕಿರಿಕ್ ಕೀರ್ತಿ ಅಂತೇಳಿ ಒಂದು ಯೂಟ್ಯೂಬ್ ಚಾನಲ್, ಅಲ್ಲಿ ನಿಮ್ಗೆ ಸಿಗುತ್ತೆ. ಅವರ ವಿಡಿಯೋ ಅವರೇ ಫ್ಯಾಕ್ಟಾಗಿ ಚೆಕ್ ಮಾಡಿದ್ದಾರೆ. ಅವ್ರು ತೋರಿಸಿರುವಂಥ ಫೋಟೋ ಫೇಕ್ ಅಂತ ಹೇಳ್ಬಿಟ್ಟಿದ್ದಾರೆ. ಅದು ಡ್ರೋನ್ ಅವ್ರು ಕಂಡುಹಿಡಿದಿರೋದು ಅಲ್ವೇ ಅಲ್ಲ. ಅವ್ರು ಹೇಳಿರುವಂಥ ಮಾತುಗಳಲ್ಲಿ ಸತ್ಯಾಂಶನೇ ಕಾಣ್ತಾ ಇಲ್ಲ. ಯಾಕೆಂದರೆ ಅಲ್ಲಿ ಅವರು ಇಂಟರ್ವ್ಯೂ ಮಾಡ್ತಾ ಇದ್ದಾರೆ. ಒಬ್ಬ ವ್ಯಕ್ತಿಯನ್ನು ಕರೆಸಿಕೊಂಡು ಅವಮಾನ ಮಾಡಿಸುವುದು ಸರಿಯಲ್ಲ ಅನ್ನೋ ಉದ್ದೇಶದಿಂದ ಇಂಟರ್ವ್ಯೂ ಮಾಡಿದ್ದಾರೆ. ರೇಗಾಡ್ಬೋದು, ಕೂಗಾಡ್ಬೋದು, ಕಿರ್ಚಾಡ್ಬೋದು, ಆದರೆ ನಾಳೆ ದಿನ ಆ ಡ್ರೋನ್ ಪ್ರತಾಪ್ ಅವರು ಏನಾದರೂ ಮಾಡಿಕೊಂಡ್ರೆ ಅನ್ನೋ ಉದ್ದೇಶದಿಂದ ಈ ರೀತಿ ಇಂಟರ್ವ್ಯೂ ಮಾಡುವ ರೀತಿಯಲ್ಲಿ, ಸಂದರ್ಶನವನ್ನು ಮಾಡುವ ರೀತಿಯಲ್ಲಿ ಮಾಡಿದರು. ಫೈನಲ್ ಆಗಿ ನಾವು ನೀವೆಲ್ಲರೂ ತಿಳ್ಕೋಬೇಕಾಗಿರೋದು ಇಷ್ಟೇ, ಡ್ರೋನ್ ಪ್ರತಾಪ್ ಅವರು ಅವಾಗವಾಗ ಕರ್ನಾಟಕ ಜನತೆಗೆ ಸಾರಿಯನ್ನು ಕೇಳಿದ್ದಾರೆ. ಅಲ್ಲಿ ಜನರುಗಳು ಏನು ಹೇಳ್ತಾ ಇದ್ದಾರೆ ಅಂದರೆ, ಡ್ರೋನ್ ಪ್ರತಾಪ್ ತಪ್ಪು ಮಾಡಿದ್ದು ಹೇಳುವ ಮಾತಿನಲ್ಲಿಯೇ ವಿನಃ ಯಾರನ್ನ ಮೋಸ ಮಾಡಿಲ್ಲ, ಯಾರಿಗೂ ತೊಂದರೆ ಕೊಟ್ಟಿಲ್ಲ, ಅವರಿಂದ ಯಾರೂ ಮೋಸ ಹೋಗಿಲ್ಲ. ಅವರು ತಮ್ಮ ಮಾತಿನ ಮೂಲಕ ಜನಗಳಿಗೆ ಭಾವನೆಯ ಜೊತೆ ಆಟ ಆಡಿದ್ದಾನೆ. ಭಾವನೆಗಳ ಮುಖಾಂತರ ಸುಳ್ಳುಗಳನ್ನು, ಅವರ ಮಾತುಗಳ ಮುಖಾಂತರ ಸುಳ್ಳುಗಳನ್ನು ಹೇಳಿದ್ದಾರೆ. ಸಣ್ಣ ಹುಡುಗ ತಪ್ಪು ಮಾಡಿರ್ತಾನೆ, ಕ್ಷಮಿಸೋಣ, ನೆಕ್ಸ್ಟ್ ಟೈಮ್ ಈಗ ಆಗದಂತೆ ನೋಡ್ಕೊಳ್ಳೋಣ ಅಂತೇಳಿ ಎಕ್ಸ್ಕ್ಯೂಸ್ ಕೊಡ್ತಾ ಇದ್ದಾರೆ. ಮುಂದಿನ ದಿನ ಡ್ರೋನ್ ಪ್ರತಾಪ್ ಅವರು ಡ್ರೋನ್ ಕಂಡು ಹಿಡಿದು ಫ್ಲೈ ಮಾಡಲಿ, ಭಾರತ ದೇಶಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಲಿಲ್ಲ ಅಂತೇಳಿ ಈಗಲೂ ಆಶಿಸ್ತಾ ಇದ್ದಾರೆ. ಡ್ರೋನ್ ಪ್ರತಾಪ್ ಅವರು ಈಗ ಏನು ಮಾಡ್ತಾರೆ ವಾಟ್ ನೆಕ್ಸ್ಟ್? ಡ್ರೋನ್ ಪ್ರತಾಪ್ ಅವರನ್ನು ಪ್ರತಿಯೊಂದು ಪ್ರೋಗ್ರಾಮ್ಗೆ, ಪ್ರತಿಯೊಂದು ಕಾಲೇಜಿಗೆ ಸ್ಪೀಚ್ ಆಗಲಿ, ಅವರ ಸ್ಪೆಷಲ್ ಗೆಸ್ಟ್ ಆಗಲಿ ಹಿಂಗೆ ಕರೆಸ್ತಾ ಇದ್ರು. ಇನ್ನು ಮುಂದೆ ಕರೆಸ್ತಾರೆ ಅವ್ರನ್ನ ಸ್ಪೆಷಲ್ ಸ್ಪೀಚರ್ ಅಂತೇಳಿ ಅಥವಾ ಮೋಟಿವೇಶನಲ್ ಸ್ಪೀಚರ್ ಅಂತೇಳಿ ಸ್ಪೆಷಲ್ ಗೆಸ್ಟ್ ಆಗಿ ಅವರನ್ನು ಕರೆಸುವ ಸಾಧ್ಯತೆ ಉಂಟಾ? ಈಗ ಯಾರಾದರೂ ಅವರನ್ನು ಮಾದರಿಯಾಗಿ ತೋರಿಸುವುದು ಉಂಟಾ? ಏನು ಮಾಡ್ತಾರೆ ನೆಕ್ಸ್ಟ್? ಅವರು ಮತ್ತೆ ಡ್ರೋನ್ ಕಂಡುಹಿಡಿಯೋಕೆ ಹೋಗ್ತಾರಾ ಅಥವಾ ಡ್ರೋನ್ ಇಲ್ಲೇ ನಮ್ಮ ಭಾರತ ದೇಶದಲ್ಲಿ ಉಳ್ಕೊಳ್ತಾರ? ಅವ್ರ ಪ್ರಕಾರ ಒಂದು ಸರಿ ಹೇಳಿದ್ರಲ್ಲಿ, ನಾನು ಭಾರತ ದೇಶವನ್ನೇ ಬಿಟ್ಟು ಹೋಗಬೇಕು ಅಂತೇಳಿ ನನಗೆ ಮನಸ್ಸಲ್ಲಿ ಬಂತು. ನಾನು ಥಿಂಕ್ ಮಾಡಿದೆ. ಆಮೇಲೆ ಕೀರ್ತಿ ಅಂದರೆ ಈ ರೀತಿ ಯಾಕೆ ಥಿಂಕ್ ಮಾಡ್ತೀರಾ? ಇಲ್ಲಿ ನೆಗೆಟಿವ್ ಬರುತ್ತೆ, ಪಾಸಿಟಿವ್ ಬರುತ್ತೆ. ನೀವೇ ಹೇಳುವ ಪ್ರಕಾರ ಎಲ್ಲ ಸೈಂಟಿಸ್ಟ್ಗಳಿಗೆ ಬಂದಂತೆ ನನಗೂ ತೊಂದರೆ ಬರ್ತಾ ಇದೆ ಅಂತ ಹೇಳಿದ್ರಿ. ಈ ನಿರ್ಧಾರ ಯಾಕೆ ತಗೋತೀರಿ ಅನ್ನೋ ಅಷ್ಟರಲ್ಲೇ ಮತ್ತೆ ಸಡನ್ನಾಗಿ ಚೇಂಜ್ ಆಗಿಬಿಟ್ಟು, ಈ ಭಾರತ ದೇಶಕ್ಕಾಗಿ ಏನಾದರೂ ಮಾಡ್ತೀನಿ, ಇಲ್ಲೇ ಮಾಡ್ತೀನಿ, ನನ್ನ ವಿರುದ್ಧ ಎಷ್ಟೇ ಷಡ್ಯಂತ್ರ ಮಾಡಿದ್ರು, ಎಷ್ಟೋ ಜನರು ಹರಿಯಾಯಿದ್ರು, ನಾನು ಯಾವುದಕ್ಕೆ ಎದರದೆ ಇಲ್ಲೇ ಏನಾದರೂ ಸಾಧನೆ ಮಾಡಿ ತೋರಿಸ್ತೀನಿ, ಭಾರತ ದೇಶಕ್ಕೆ ಏನಾದರೂ ಕೊಡುಗೆ ಕೊಡ್ತೀನಿ ಅಂತೇಳಿ ಸಡನ್ನಾಗಿ ಚೇಂಜ್ ಆಗ್ತಾರೆ. ಮಾತಿನ ಕೌಶಲ್ಯ ಸೂಪರ್ ಆಗಿದೆ. ಥಿಂಕ್ ಮಾಡುವ ಸ್ಪೀಡು ಬುಲೆಟ್ ಟ್ರೈನಿಗಿಂತನೂ ಸ್ಪೀಡ್ ಇದೆ. ಅಷ್ಟು ಕೂಲಾಗಿ ಕಾಮಾಗಿದ್ರೂ ಸರಿಯಾಗಿ ಆನ್ಸರ್ ಕೊಡ್ತಾರೆ. ತನ್ನ ಮೇಲೆ ಯಾವ ಆಪಾದನೆಯೂ ಹಾಕ್ಕೊಳ್ಳದೆ, ಯಾವುದರಲ್ಲಿಯೂ ನಾನು ತಪ್ಪಲ್ಲ ಅನ್ನೋ ರೀತಿಯಲ್ಲಿ ಅವರು ಸಮಜಾಯಿಸಿಕೊಡ್ತಾರೆ. ಅಲ್ಲಲ್ಲಿ ಕರೆಕ್ಟಾಗಿ ಫೈನಲ್ ಆಗಿ ಇದು ತಪ್ಪು ಅಂತ ಗೊತ್ತಾದಾಗ ಸಾರಿ ಅಂತ ಕೇಳುವಂಥ ಆ ಮನೋಭಾವನೆ ಇದೆ. ತಪ್ಪಾಗಿದೆ ಅಂತೇಳಿ ಒಪ್ಕೊಳ್ಳುವಂಥ ಗುಣನೂ ಇದೆ. ಆದರೆ ಇನ್ನೂ ಫೈನಲ್ ಆಗಿ ಇಲ್ಲಿ ಬಂದಿರೋದು ಅವ್ರು ಕೊಟ್ಟಿರುವ ಸರ್ಟಿಫಿಕೇಟ್, ಮೆಡಲ್. ಎಲ್ಲರೂ ಗೂಗಲಲ್ಲಿ ಅಥವಾ ಕಂಪ್ನಿಯ CBIT ಕಡೆಯಿಂದ ಎಲ್ಲ ಐರೆಕ್ಸ್ ಏನೇನು ಸರ್ಟಿಫಿಕೇಟ್ ಬಂದಿದ್ದೀವಿ ಅವೆಲ್ಲವನ್ನು ಚೆಕ್ ಮಾಡಿದಾಗ ಅವರು ಕಾಪಿ ಮಾಡಿ ಅಥವಾ ಏನೇನೋ ಮಾಡಿ ಅವರು ಅವಾರ್ಡ್ ತೊಗೊಂಡಿದ್ದಾರೆ ಅಂತ ಹೇಳ್ತಾರೆ. ಅವ್ರಿಗೆ ಯಾರು ಕೊಟ್ಟಿದ್ದಾರೆ ಅನ್ನೋದು ಪ್ರೂಫ್ ಹೇಳ್ತಾ ಇಲ್ಲ ಅಲ್ಲಿ. ಅವರಿಗೆ ಮೇಲ್ ಪ್ರಕಾರ ಬಂದಿತ್ತೆ, ನನಗೆ ಮೇಲ್ ಪ್ರಕಾರ ಇನ್ಫಾರ್ಮೇಷನ್ ಇದೆ ಅಂತೇಳಿ ಏನೇನೋ ಕತೆ ಹೇಳ್ತಾರೆ ಅವರು. ಅವೆಲ್ಲವನ್ನು ಯಾರ್ಯಾರು ಚೆಕ್ ಮಾಡಿ, ಎಲ್ಲರೂ ಚೆಕ್ ಮಾಡ್ತಾಯಿದ್ದೀವಿ, ನಾವು ಚೆಕ್ ಮಾಡಿದ್ದೀವಿ, ತೋರಿಸಿದ್ದೀವಿ. ಸಾನಿಯಾ ಶರ್ಮಾ ಅನ್ನೋರು ಇಮೇಲ್ ಮಾಡಿದ್ರು, ನಮ್ಮ ನ್ಯೂಸ್ ಚಾನಲ್ ಮುಖಾಂತರನೂ ತೋರಿಸಿದ್ದೀವಿ. ಎಲ್ಲವೂ ತೋರಿಸಿದ್ರು ಇನ್ನೂ ನಾನು ಸಾಧನೆ ಮಾಡಿದ್ದೀನಿ ಅಂತ ಹೇಳ್ತಾನೆ. ಕೊನೆಯದಾಗಿ ತಾವು ಸಾಧನೆಯೇ ಮಾಡಲಿ, ನೋಡೋಣ, ವೇಟ್ ಮಾಡೋಣ. ಒಂದಲ್ಲ ಒಂದು ದಿನ ಡ್ರೋನ್ ಕಂಡುಹಿಡಿದು ಡ್ರೋನ್ ತೊಗೊಂಡು ಬಂದು ನಿಮ್ಮೆಲ್ಲರ ಮುಂದೆ ಫ್ಲೈ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ದಾರೆ. ಚಿಕ್ಕ ವಯಸ್ಸು, ಇನ್ನು ಮುಂದೆ ಚೊಕ್ಕವಾಗಿರಲಿ. ಎಲ್ಲರಿಗೆ ಒಂದು ಒಳ್ಳೆಯ ಮೆಸೇಜ್ ಕೊಟ್ಟಂಥ ಡ್ರೋನ್ ಪ್ರತಾಪ್ ಅವರಿಗೆ ಅವಸರದಲ್ಲಿ ನಿರ್ಧಾರ ಯಾವುದನ್ನು ತಗೋಬಾರ್ದು, ಯಾರನ್ನು ನಂಬಬಾರ್ದು ಅನ್ನೋದೊಂದು ಪಾಠ ಕಲಿಸಿದ್ದಾರೆ ಎಲ್ಲರಿಗೆ. ಇನ್ನು ಮುಂದಾದರೂ ಅವರು ರಿಯಲ್ ಆಗಿ ಯಂಗ್ ಸೈಂಟಿಸ್ಟ್ ಡ್ರೋನ್ ಕಂಡುಹಿಡಿದು ಎಲ್ಲರ ಮುಂದೆ ಬಂದು ಇಷ್ಟು ದಿನ ಎಲ್ಲರೂ ಸುಳ್ಳಂದಿದ್ದನ್ನು ಸತ್ಯವಾಗಿ ಮಾಡಿದ್ದೀನಿ ನೋಡಿ ಅನ್ನೋದನ್ನು ತೋರಿಸಲಿ, ಫ್ಲೈ ಮಾಡಲಿ, ದೇಶ ಸೇವೆಗೆ ಏನಾದರೂ ಅವರು ಕೊಡುಗೆ ಕೊಡಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಪ್ರಿಯ ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ. ಡ್ರೋನ್ ಪ್ರತಾಪ್ ಅವರ ಬಗ್ಗೆ ನಿಮಗೇನು ಅನಿಸುತ್ತೆ?
ಇಷ್ಟೆಲ್ಲದರ ಮಧ್ಯೆ ಇಷ್ಟೆಲ್ಲ ಆದಮೇಲೂ ಡ್ರೋನ್ ಪ್ರತಾಪ್ ಏನು ಒಪ್ಕೊಂಡ, ನಿಮ್ಗೇನು ಅನಿಸ್ತು? ಫೈನಲ್ ಆಗಿ ನೀವೇನು ಸ್ಟೇಟ್ಮೆಂಟ್ ಕೊಡ್ತೀರಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ನೀವೇನಾದ್ರೂ ನಮ್ಮ ಈ ವ್ಲಾಗ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಿಸ್ ಮಾಡಬೇಡಿ. ನಮ್ಮ ಎಲ್ಲರ ಭಾವನೆಯ ಒಂದು ವೇದಿಕೆ, ಪ್ರತಿಯೊಂದು ಅಪ್ಡೇಟನ್ನು ಇಲ್ಲಿ ಕೊಡ್ತಾ ಇರ್ತೀನಿ, ಮಿಸ್ ಮಾಡಬೇಡಿ. ಈ ಲಾಕ್ಡೌನ್ ಆದ ಕಾರಣದಿಂದ ಎಲ್ಲೂ ಹೊರಗಡೆ ಹೋಗೋಕ್ಕಾಗ್ತಾ ಇಲ್ಲ. ಇಲ್ಲಾಂದರೆ ಈ ಬಿ ಅಶ್ವ ವ್ಲಾಗ್ಸಲ್ಲಿ ಒಳ್ಳೆಯ ಸ್ಥಳಗಳ ಮತ್ತು ಒಳ್ಳೆಯ ಇನ್ಫಾರ್ಮೇಷನನ್ನು ನೀವು ನೋಡ್ತಾ ಇದ್ದೀರಿ. ಸಾರಿ, ಆದಷ್ಟು ಬೇಗ ಆ ಇನ್ಫಾರ್ಮೇಷನ್, ಒಳ್ಳೆಯ ಸ್ಥಳಗಳ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ವೇಟ್ ಮಾಡಿ, ಕಾಮೆಂಟ್ ಮಾಡಿ, ಹೀಗೆ ನಮ್ಮ ವ್ಲಾಗ್ಸನ್ನು ನೋಡ್ತಾ ಇರಿ ಅಂತ ಹೇಳ್ತಾ ನಮಸ್ಕಾರ.